ಓಕೆ ಸರ್. ಫೈರ್ ಅಲಾರಮ್ ಬಂದಾಗ ನಮಗೆ ಇದು ಫಸ್ಟ್ ಬೀಪ್ ಮಾಡುತ್ತೆ. ಆ ಬೀಪ್ನ ಸೈಲೆಂಟ್ ಮಾಡಬೇಕಂದ್ರೆ ಪ್ಯಾನಲ್ ಸೈಲೆಂಟ್. ಓಕೆ. ಪ್ಯಾನಲ್ ಸೈಲೆಂಟ್ ಬಟನ್ನ ಪ್ರೆಸ್ ಮಾಡಿದ್ರೆ ಈ ಪ್ಯಾನಲ್ ಮಾತ್ರ ಸೈಲೆಂಟ್ ಆಗುತ್ತೆ. ಓಕೆ. ಇನ್ ಕೇಸ್ ಹೂಟರ್ ಆನ್ ಆಯಿತು ಅಂದ್ಕೊಳ್ಳಿ, ಆವಾಗ ಅಲಾರಾಮ್ ಸೈಲೆಂಟ್ ಹೊಡಿಬೇಕು. ನೆಕ್ಸ್ಟ್ ಸೆಕೆಂಡ್ ನಾವು ನೋಡಬೇಕಾಗಿರೋದು ಡಿಸ್ಪ್ಲೇಯಲ್ಲಿ ಅಡ್ರೆಸ್ ಇರುತ್ತೆ. ಓಕೆ. ಯಾವ ಲೊಕೇಶನಲ್ಲಿ ಆಗಿದೆ ಅಂತ ಅದರಲ್ಲಿ ಅಡ್ರೆಸ್ಸಲ್ಲಿ ಗೊತ್ತಾಗುತ್ತೆ. ಓಕೆ. ಲೂಪ್ 1 ಲೂಪ್ 2 ಇನ್ ಕೇಸ್ ಬೇರೆ ಫ್ಲೋರ್ಸ್ ಇದ್ದರೆ ಮಾತ್ರ ಲೂಪ್ ಆ ಫ್ಲೋರ್ಗೆ ಸಂಬಂಧಪಟ್ಟಿರೋದು ಒಂದೊಂದು ಲೂಪ್ ಇರುತ್ತೆ. ಎಕ್ಸಾಂಪಲ್ ಇದು ಸೆಕೆಂಡ್ ಲೂಪ್ ಕನೆಕ್ಟ್ ಆಗಿದೆ ಅಂದರೆ ಸೆಕೆಂಡ್ ಲೂಪ್ ಅಂದರೆ ಸೆಕೆಂಡ್ ಫ್ಲೋರ್ ಇರುತ್ತೆ, ಥರ್ಡ್ ಲೂಪ್ ಅಂದರೆ ಥರ್ಡ್ ಫ್ಲೋರ್ ಇರುತ್ತೆ. ಆ ಥರ ಇಲ್ಲಿ ಆ್ಯಸ್ ಆಫ್ ನಾವು ಒಂದೇ ಲೂಪ್ ಇದೆ ಆ್ಯಂಡ್ ಲೂಪ್ 1ಅಲ್ಲಿ ಡಿವೈಸ್ ಲೊಕೇಶನ್ ಎರಡೂ ಬರುತ್ತೆ. ಅದನ್ನು ನೋಡ್ಕೊಂಡು ಫಸ್ಟು ಆ ಲೊಕೇಶನ್ಗೆ ಹೋಗ್ಬಿಟ್ಟು ನೋಡಬೇಕು. ಲೊಕೇಶನಲ್ಲಿ ಆಲ್ರೆಡಿ ಅದು ಡಿಟೆಕ್ಟ್ರಲ್ಲಿ ರೆಡ್ ಲೈಟ್ ಆ್ಯಕ್ಟಿವ್ ಆಗಿರುತ್ತೆ. ಆ್ಯಕ್ಟಿವ್ ಆ್ಯಂಡ್ ಕಂಟಿನ್ಯೂಸ್ ಇರುತ್ತೆ. ಅದು ಹೆಲ್ದಿಯಾಗಿದೆ ಅಂದರೆ ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ಅದರಲ್ಲಿ ಗ್ರೀನ್ ಲೈಟು ಎವ್ರಿ 10 ಸೆಕೆಂಡ್ಸ್ ಒಂದ್ಸತಿ ಅಥವಾ 5 ಸೆಕೆಂಡ್ಸ್ ಒಂದ್ಸತಿ ಬ್ಲಿಂಕ್ ಆಗುತ್ತೆ ಬೇಸ್ಡ್ ಆನ್ ಕಾನ್ಫಿಗರೇಷನ್ಸ್ ಡನ್ ಇನ್ ದಿ ಪ್ಯಾನಲ್. ಓಕೆ. ಸೊ ಎಲ್ಲಿ ಅದು ಆ್ಯಕ್ಟಿವೇಟ್ ಆಗಿರುತ್ತೆ ಅದು ರೆಡ್ ಆಗಿರುತ್ತೆ, ಅಲ್ಲಿ ಯೂಶ್ವಲಿ ಸ್ಮೋಕು ಅಥವಾ ಡಸ್ಟ್ ಏನಾದರೂ ಒಂದಿರುತ್ತೆ. ಅದು ಕ್ಲಿಯರ್ ಆಗೋವರೆಗೂ ನಾವು ಪ್ಯಾನಲ್ನ ಸೈಲೆಂಟಲ್ಲಿ ಇಟ್ಬಿಟ್ಟು ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಬಂದ್ಬಿಟ್ಟು ರೀಸೆಟ್ ಬಟನ್ ಪ್ರೆಸ್ ಮಾಡಿದ್ರೆ ರೀಸೆಟ್ ಆಗುತ್ತೆ. ಬಿಫೋರ್ ದಟ್ ನಮಗೆ ಇದನ್ನು ರೀಸೆಟ್ ಮಾಡೋಕ್ಕೆ ಮುಂಚೆನೇ ನಮಗೆ ಅದು ಫಾಲ್ಸ್ ಅಲಾರಾಮ್ ಆದರೆ PA ಸಿಸ್ಟಮ್ ಹತ್ರ ಹೋಗ್ಬಿಟ್ಟು ಎಲ್ಲರಿಗೂ ನೋಟಿಫಿಕೇಶನ್ ಮಾಡಬೇಕು. ಕೈಂಡ್ಲಿ ಡು ನಾಟ್ ಪ್ಯಾನಿಕ್, ದಿಸ್ ಈಸ್ ಎ ಫಾಲ್ಸ್ ಅಲಾರಾಮ್ ಅಂತ ಎಲ್ಲರಿಗೂ ನೋಟಿಫೈ ಮಾಡಬೇಕು. ಸೊ ದಟ್ ಎಂಪ್ಲಾಯೀಸ್ ಪ್ಯಾನಿಕ್ ಆಗಲ್ಲ, ಯಾರು ಓಡೋಗಲ್ಲ ಆಚೆಗೆ. ಇಲ್ಲಾಂದರೆ ಆ್ಯಸ್ ಪರ್ ದಟ್ ಡಯಾಗ್ರಾಮ್ ಅಲ್ಲಿದೆ ಅಲ್ವಾ, ಬನ್ನಿ ಹಂಗೆ. ಆ್ಯಸ್ ಪರ್ ದಿಸ್ ಡಯಾಗ್ರಾಮ್ ಎಸ್ ಸರ್, ಯು ಆರ್ ಹಿಯರ್, ವಿ ಹ್ಯಾವ್ ಟು ರನ್ ಫಾಲೋಡ್ ಬೈ ದಿಸ್ ಡೈರೆಕ್ಷನ್ಸ್. ಓಕೆ. ಓಕೆ. ಇದು ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಎಲ್ಲಿ ಹೋಗುತ್ತೆ ಅಲ್ಲಿ ಗ್ರೌಂಡ್ ಫ್ಲೋರ್ಗೆ ಹೋದ್ಮೇಲೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಮತ್ತೆ ಸೈನೇಜಸ್, ಈ ಥರದ್ದು ಸೈನೇಜಸ್ ಕಾಣಿಸುತ್ತೆ. ಅಲ್ಲಿ ಗ್ರೀನ್ ಲೈಟ್ ಗ್ಲೋ ಆಗ್ತಾ ಇದೀವಲ್ಲ, ಆ ಥರ ಸೈನೇಜಸ್ ಇರುತ್ತೆ. ಸೇಫ್ ಅಸೆಂಬ್ಲಿ ಪಾಯಿಂಟ್ಗೆ ಹೆಂಗೆ ಹೋಗಬೇಕು ಅಂತ ನಿಮಗೆ ಸೈನೇಜಸ್ ಇರುತ್ತೆ, ಅಲ್ಲಿ ಹೋಗಿ ನಿಂತ್ಕೋಬೇಕು. ಓಕೆ ಸರ್. ಓಕೆನಾ? ಇಲ್ಲಿದು ಸೇಫ್ ಅಸೆಂಬ್ಲಿ ಪಾಯಿಂಟ್ ಎಲ್ಲಿದೆ ಐಡಿಯಾ ಇದೆಯಾ ಸರ್? ಇಲ್ಲಿ ಕೆಳಗಡೆ ಇದೆಯಲ್ವಾ ಸರ್, ಈ ಸೈಡ್ ಬೋರ್ಡ್ ಇಟ್ಟಿದ್ದಾರೆ ರೈಟ್ ಸೈಡ್. ಹಾಂ, ಅಲ್ಲಿ ಸೇಫ್ ಅಸೆಂಬ್ಲಿ ಪಾಯಿಂಟ್ಗೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೋಬೇಕು. ಅಲ್ಲೇನು ಮಾಡ್ತಾರೆ, ನಮ್ಮ ಕಂಪ್ನಿ ರಿಲೇಟೆಡ್ ಎಷ್ಟು ಜನ ಇದ್ದಾರೆ ಅವ್ರದ್ದು HR ಇಮ್ಮಿಡಿಯೇಟ್ ಆಗಿ ಅವ್ರ ಹತ್ರ ಡೇಟಾ ಇರಬೇಕು, ರೆಡಿ ಡೇಟಾ ಇರುತ್ತೆ. ಅವತ್ತಿನ ದಿವಸ ಎಷ್ಟು ಜನ ಲಾಗಿನ್ ಆಗಿದ್ದಾರೆ, ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಅಟೆಂಡೆನ್ಸ್ ಇದೆ, ಅಷ್ಟು ಡೇಟಾನ ಒನ್ ಬೈ ಒನ್ ಚೆಕ್ ಮಾಡ್ಕೋಬೇಕು. ಇನ್ ಕೇಸಲ್ಲಿ ಅಲ್ಲಿ ಯಾರಾದ್ರೂ ಮಿಸ್ ಆಗಿದ್ರೆ ಇಮ್ಮಿಡಿಯೇಟ್ ಹೋಗ್ಬೇಕು ಮೇಲೆ. ಅಲ್ಲಿ ಏನಾದ್ರು ಕಣ್ತಿರುಗಿ ಬಿದ್ದಿರ್ಬೋದು ಯಾರಾದ್ರೂ ಆ ಸ್ಮೆಲ್ಗೆ, ಆ ಹೊಗೆಗೆ, ಅದನ್ನ ಚೆಕ್ ಮಾಡಬೇಕು. ರೆಸ್ಟ್ ರೂಮ್ಸ್ ಚೆಕ್ ಮಾಡಬೇಕು, ಬಂಕರ್ ರೂಮ್ಸ್ ಚೆಕ್ ಮಾಡಬೇಕು. ಅವ್ರಿಗೆ ಬಂಕರ್ ರೂಮಲ್ಲಿ ಇದ್ರು ಇರ್ಬೋದು. ಸೊ ಈ ಥರದ್ದೆಲ್ಲ ಚೆಕ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ವಾಪಸ್ ಬರ್ಬೇಕು ಕೆಳಗಡೆಗೆ. ಓಕೆ ಸರ್. ಆಮೇಲೆ ಅವ್ರ ಹತ್ರ ಅಪ್ಡೇಟ್ ಮಾಡ್ಬಿಟ್ಟು ಅದನ್ನ ಟಿಕ್ ಮಾಡಿಸ್ಬೋದು ಎಲ್ಲರ ಮೇಲೆ. ಸೊ ಅವಾಗ ಅದು ಏನು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅದೆಲ್ಲ ಫಾಲೋ ಮಾಡಿಕೊಂಡು ರಿಟರ್ನ್ ಬರ್ತಾರೆ. ಇನ್ ಕೇಸ್ ಅದು ಕ್ಲಿಯರ್ ಆದರೆ ಮಾಡಿ, ಇಲ್ಲಾಂದರೆ ಅಲ್ಲಿ ನನಗೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಬಿಟ್ಟು ಮನೆಗೆ ಕಳಿಸ್ತಿರ್ತಾರೆ. ಪ್ಯಾನಿಕ್ ಆದಾಗ ಏನು ನಿಮ್ಮದು ವಸ್ತುಗಳು ಏನು ತೊಗೋಬೇಕಾಗಿಲ್ಲ, ಸುಮ್ಮನೆ ಓಡ್ತಾ ಇರ್ಬೇಕಷ್ಟೇ, ನೀವು ಸೇಫ್ ಆಗಿರ್ಬೇಕಷ್ಟೇ. ಆ್ಯಂಡ್ ಮೋರ್ ಓವರ್ ಇದು ಆಕ್ಟಿವೇಟ್ ಆಗಿದ ಕೂಡಲೇ ಆಟೋಮೆಟಿಕ್ಕಾಗಿ HID ಡೋರ್ಸ್ ಎಲ್ಲನೂ ಡಿಆಕ್ಟಿವೇಟ್ ಆಗುತ್ತೆ. ಎಲ್ಲೂ ಸ್ವೈಪ್ ಮಾಡಬೇಕಾಗಿಲ್ಲ, ಅಷ್ಟೇ. ಓಕೆ ಸರ್. ದಟ್ಸ್ ಆಲ್. ಓಕೆ ಸರ್, ಥ್ಯಾಂಕ್ ಯು. ಇನ್ ಕೇಸ್ ಸುಮ್ಮನೆ ಕಂಟಿನ್ಯೂಸ್ ಫಾಲ್ ಅಲಾರ್ಮ್ ಬರ್ತಾನೆ ಇದೆ, ಇದು ರೀಸೆಟ್ ಮಾಡ್ತೀವಿ, ಅಲಾರ್ಮ್ ಸೈಲೆಂಟ್ ಮಾಡ್ತೀವಿ, ಕಂಟಿನ್ಯೂಸ್ ಆಗಿ ಅಲಾರ್ಮ್ ಬರ್ತಾನೆ ಇದೆ, ನೀವೇನು ಮಾಡ್ತೀರಾ? ಆ ಟೈಮ್ಗೆ ಅದು ಫಾಲ್ಸ್ ಅಲಾರ್ಮು ಸಿಸ್ಟಮಲ್ಲಿ ಏನೋ ಪ್ರಾಬ್ಲಮ್ ಇದ್ದಾಗ ಫಸ್ಟು BMS ರಿಲೇಟೆಡ್ ಅಥವಾ ನಿಮ್ಮ ಮ್ಯಾನೇಜರ್ಸ್ ಯಾರು ಇರ್ತಾರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಇದನ್ನು ಫುಲ್ ಐಡಲ್ ಮಾಡಬೇಕು. ಈ ಬ್ಯಾಟ್ರಿ ಟರ್ಮಿನಲ್ ತೆಗಿಬೇಕು ಆ್ಯಂಡ್ ಇದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ಈ ಪ್ಲಗ್ ತೆಗೆದುಬಿಡಿ. ಓಕೆ. ಸೊ ದಟ್ ಇದು ಫುಲ್ಲು ಎಂಟಿ, ಝೀರೋ. ದಟ್ ಇದು ಮ್ಯಾನೇಜರ್ಸ್ ಕಡೆಯಿಂದ ಅಥವಾ HOD ಕಡೆಯಿಂದ ಅಪ್ರೂವಲ್ ತಗೊಂಡೇ ಮಾಡಬೇಕು. ಓಕೆ ಸರ್. ಆ್ಯಂಡ್ ಇದನ್ನು ಎಷ್ಟು ಅವರ್ಸ್ ಡೌನ್ ಟೈಮ್ ಮಾಡ್ತಾ ಇದೀವಿ ಅಂತ ಮುಂಚೆನೇ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಮಾಡಬೇಕು. ಇನ್ ಕೇಸ್ ಆಗಲಿಲ್ವೋ ನೋಟಿಫಿಕೇಶನ್ ಕಳಿಸ್ಬೇಕು, ಸರ್ ಸ್ಟಿಲ್ ಇಟ್ ಈಸ್ ಇನ್ ದಿ ಸೇಮ್ ಕಂಡೀಷನ್, ವಿ ಆರ್ ಡೂಯಿಂಗ್ ಇಟ್, ಅಟೆಂಡಿಂಗ್ ಟುಮಾರೋ, ಇಟ್ ವಿಲ್ ಬಿ ಲೈವ್, ಎಕ್ಸ್ಪೆಕ್ಟೆಡ್ ಟು ಲೈವ್ ಟುಮಾರೋ ಅಂತ ಹಾಕಿ ಎಗೇನ್ ನಾಳೆ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಡೇಗೆ ಹಾಕ್ಬೇಕು. ಓಕೆನಾ?
ಮೇಂಟೆನೆನ್ಸ್ಗೆ ಅಂತ ಬಂದಾಗ ಇದರದ್ದು ಸ್ಮೋಕ್ ಡಿಟೆಕ್ಟರ್ಸ್ ಏನೇನು ಫ್ಲೋರಲ್ಲಿ ಇರುತ್ತೆ ಅದನ್ನಷ್ಟು ಮಂತ್ಲಿ ಒನ್ಸ್ ಅಥವಾ 2 months ಒನ್ಸು ಕ್ಲೀನ್ ಮಾಡ್ತಾನೆ ಇರಬೇಕು. ಅದು ಕ್ಲೀನ್ ಮಾಡಿದಾಗ ಈ ಬ್ಯಾಟ್ರಿ ಟರ್ಮಿನಲ್ಸ್ ಇದೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಇದರಲ್ಲಿ ಡಸ್ಟಿಂಗ್ ಮಾಡಬೇಕು, ಪ್ಯಾನಲ್ ಕ್ಲೀನ್ ಮಾಡ್ಕೋಬೇಕು. ಮತ್ತು ನಾವೇ ಮ್ಯಾನ್ಯಲ್ ಆಗಿ ಸ್ಮೋಕ್ ಕೊಟ್ಬಿಟ್ಟು ಆ ಡಿವೈಸ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಲ್ವಾ ಅಂತ ರ್ಯಾಂಡಮ್ ಆಗಿ ಚೆಕ್ ಮಾಡಬೇಕು. ಅದನ್ನು ವೀಕ್ಲಿ ಅಥವಾ ಮಂತ್ಲಿ ಒನ್ಸ್ ಮಾಡಲೇಬೇಕು. ಓಕೆ ಸರ್. ಓಕೆ. ಮತ್ತು ಸ್ಪೀಕರ್ಸೂ ಅಷ್ಟೇ. ಎಕ್ಸಾಂಪಲ್ಲು ರೆಸ್ಟ್ ರೂಮಲ್ಲಿ ಯಾರೋ ಒಬ್ರು ಇರ್ತಾರೆ, ಅವ್ರು ಕೇಳಿಸಿರಲ್ಲ, ನಾವು ಇಲ್ಲಿಂದ ಹೇಳಿರ್ತೀವಿ ಬಟ್ ಅವ್ರು ಕೇಳಿಸಿರಲ್ಲ. ಯಾಕೆ? ಸ್ಪೀಕರ್ ಚೆಕ್ ಮಾಡಿರಲ್ಲ. ಸೊ ಅದನ್ನು ಎವ್ರಿ ವೀಕ್ ಚೆಕ್ ಮಾಡಬೇಕು. ಅದು ಓಕೆ ಸರ್. ಎವ್ರಿ ವೀಕು ಅರ್ಲಿ ಮಾರ್ನಿಂಗ್ ಸಾಟರ್ಡೇ ಅಥವಾ ಸಂಡೇ ಎಂಪ್ಲಾಯ್ಸ್ ಇಲ್ಲದೆ ಇರೋ ಟೈಮಲ್ಲಿ ಮಾಡಬೇಕು. ಇನ್ ಕೇಸ್ 24/7 ಆಗಿದ್ದರೆ ಎಂಪ್ಲಾಯ್ಸ್ಗೆ ಮುಂಚೆನೇ ನೋಟಿಫಿಕೇಶನ್ ಮಾಡಿಬಿಟ್ಟು ವಿ ಆರ್ ಟೆಸ್ಟಿಂಗ್ ಎ PS ಸಿಸ್ಟಮ್ ಸ್ಪೀಕರ್ಸ್ ಆ್ಯಂಡ್ ಪ್ಲೇಯಿಂಗ್ ಎ ಲೈಟ್ ಮ್ಯೂಸಿಕ್ಸ್ ಫಾರ್ ದಿ ಚೆಕಿಂಗ್ ಅಂತ ಹೇಳ್ಬಿಟ್ಟು, ಇಲ್ಲಿ ಲೈಟ್ ಮ್ಯೂಸಿಕ್ ಮಾತ್ರನೇ, ಮ್ಯೂಸಿಕ್ ನಾಟ್ ಸಾಂಗ್ಸ್, ಲೈಟ್ ಮ್ಯೂಸಿಕ್ ಹಾಕ್ಬಿಟ್ಟು ಎಲ್ಲ ಸ್ಪೀಕರ್ಸ್ನ ಚೆಕ್ ಮಾಡಬೇಕು. ಯಾವ ಸ್ಪೀಕರ್ಸಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಮತ್ತೆ ಮೇಂಟೆನೆನ್ಸ್ ಟೀಮ್ಗೆ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೋಬೇಕು. ಓಕೆ ಸರ್. ಆ್ಯಂಡ್ ಕೆಲವೊಂದು ಎಕ್ಸಿಟ್ ಸೇನೇಜ್ ಇದಿರುತ್ತಲ್ವ ಲೈಟ್ಸು, ಅದರಲ್ಲಿ ಪವರ್ ವರ್ಕ್ ಆಗ್ತಾ ಇಲ್ವಾ ಅಂತ ನಾವೇ ಮ್ಯಾನ್ಯಲಾಗಿ ಆಫ್ ಮಾಡಿಬಿಟ್ಟು ಚೆಕ್ ಮಾಡಬೇಕಾಗುತ್ತೆ. ಕೆಲವೊಂದು ಆಟೋ ಗ್ಲೋ ಇರುತ್ತೆ, ಆಟೋ ಗ್ಲೋ ಅಲ್ಲಿ ಮಾತ್ರ ಅದು ಸೈನೇಜಸ್ ಆಟೋಮೆಟಿಕ್ ಈ ಲೈಟಿಂಗಿಂದನೇ ಚಾರ್ಜ್ ಆಗಿರುತ್ತೆ, ರೇಡಿಯಂ ಸ್ಟಿಕ್ಕರಿಂದ ಅದು ಸೈನೇಜಸ್ ತೋರಿಸ್ತಾ ಇರುತ್ತೆ. ಓಕೆ ಸರ್. ಇನ್ ಕೇಸ್ ರಿಯಲ್ ಫೈರ್ ಇದ್ದಾಗ ಫೈರ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಫೈರ್ ಮತ್ತು ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದು ಸ್ವಲ್ಪ ಫೈರ್ ಆಗಿದ್ರೆ ಎಸ್ಟಿಂಗ್ವಿಷರ್ಸ್ ನಿಯರ್ ಬೈ ಇರುತ್ತೆ. ಇನ್ ಕೇಸ್ ನಿಮ್ಗೆ ಡೌಟ್ ಇದ್ದರೆ ಲೇಔಟ್ ಕಾಲ್ ಮಾಡಿಕೊಂಡು ನಿಯರ್ ಬೈ ಎಸ್ಟಿಂಗ್ವಿಷರ್ನ ಪಿಕ್ ಮಾಡಿಕೊಂಡು ಅದನ್ನು ಇದು ಮಾಡ್ಬೋದು. ಓಕೆ. ಅಷ್ಟು ಮಾಡಬೇಕಾಗುತ್ತೆ. ಇನ್ ಕೇಸ್